ನಮಸ್ಕಾರ. ಅಪಾರ್ ಕಾರ್ಡ್, ಅಪಾರ್ ಐ ಡಿ ಅಂತ ನೀವು ಇತ್ತೀಚಿನ ದಿನಗಳಲ್ಲಿ ಕೇಳಿರ್ತೀರಿ. ವಿದ್ಯಾರ್ಥಿಗಳಿಗಾಗಿ, ಅಂದರೆ ವಿದ್ಯಾರ್ಥಿಯು ಪ್ರಾಥಮಿಕ ಹಂತದಿಂದ ಎಲ್ಲಿಯವರೆಗೆ ಶಿಕ್ಷಣವನ್ನು ಪಡೆಯುತ್ತಾರೋ ಅಲ್ಲಿಯವರೆಗೆ ಈ ಅಪಾರ್ ಐ ಡಿಯಲ್ಲೇ ಗುರುತಿಸಿ ಅವರ ಎಲ್ಲ ಶಾಲಾ ಮಾಹಿತಿಗಳು ದಾಖಲೆ ಆಗುತ್ತಾ ಹೋಗುತ್ತದೆ. ಹಾಗಾದರೆ ಈ ಅಪಾರ್ ಅಷ್ಟೂ ಮಹತ್ವದ್ದ? ಇದರ ನಿರ್ಮಾಣ ಎಲ್ಲಿ ಮತ್ತು ಹೇಗೆ ನಡೆಯುತ್ತದೆ? ಇದರ ನಿರ್ಮಾಣಕ್ಕೆ ಬೇಕಾಗುವ ದಾಖಲೆಗಳು ಯಾವುವು? ಹಾಗೆಯೇ ಇದರ ನಿರ್ಮಾಣದ ವೇಳೆ ಎಚ್ಚರಿಕೆಯಿಂದ ಗಮನಿಸಬೇಕಾದ ಅಂಶಗಳು ಯಾವುವು? ಇದರ ಉಪಯೋಗಗಳೇನು ಎನ್ನುವುದರ ಕುರಿತು ಒಂದಷ್ಟು ಮಾಹಿತಿಯನ್ನು ನೋಡೋಣ ಬನ್ನಿ. ನಮಸ್ಕಾರ. ಅಪಾರ್ ಅಂತ ಈಗ ಕೆಲವು ಶಾಲೆಗಳಲ್ಲಿ ಮಕ್ಕಳಿಗೆ ಐಡಿಯನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅಪಾರ್ ಅಂತ ಹೇಳ್ತಾ ಇದ್ದಾರೆ. ಅಪಾರ್ ಅಂದ್ರೆ ಏನಂತ ಯಾರಿಗೂ ಗೊತ್ತಿಲ್ಲ. ನಮ್ಮ ವಿದ್ಯಾರ್ಥಿಗಳಿಗೆ ಅಥವಾ ನಮಗೆ ಹೇಗೆ ಆಧಾರ್ ಕಾರ್ಡ್, ವೋಟರ್ ಐ ಡಿ, ಪಾನ್ ಕಾರ್ಡ್ ಈ ತರ ಇದೆಯೋ ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಐಡಿಯನ್ನ ಈಗ ಮುಂಚೆ ಕರ್ನಾಟಕ ಗವರ್ಮೆಂಟ್ ಇಂದ ಪ್ರಾಥಮಿಕ ಶಾಲೆ ಮಕ್ಕಳಿಗೆ, ಹೈಸ್ಕೂಲ್ ಮಕ್ಕಳಿಗೆ ಸ್ಯಾಟ್ಸ್ ಐಡಿ ಅಂತ ಕೊಡ್ತಾ ಇದ್ರು, SATS ಅಂತ. ಅದೇ ರೀತಿಯಲ್ಲಿ ಈಗ ಸೆಂಟ್ರಲ್ ಗವರ್ಮೆಂಟ್ ನವರು ಏನ್ ಮಾಡ್ತಾ ಇದ್ದಾರೆ, ಅಪಾರ್ ಅಂತ ಒಂದು ಐಡಿಯನ್ನ ಕ್ರಿಯೇಟ್ ಮಾಡಿ ಕೊಡ್ತಾ ಇದ್ದಾರೆ. ಅದರಲ್ಲಿ ಅಪಾರ್ ಅಂತಂದ್ರೆ ಆಟೋಮೇಟೆಡ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟ್ರಿ ಅಂತ. ಒಂದು ಮಗುವಿಗೆ ಅಪಾರ್ ಅಂತ ನಂಬರ್ ಕ್ರಿಯೇಟ್ ಮಾಡಿದ್ರಂತ ಆದ್ರೆ ಆ ಮಗುವಿಗೆ ಮುಂದೆ ಎಷ್ಟನೇ ಕ್ಲಾಸಿನವರೆಗೆ ಓದ್ತಾನೋ, ಅಂದ್ರೆ ಮುಂದೆ ಹೈಯರ್ ಎಜುಕೇಶನ್ ತಗೊಳ್ಳುವವರೆಗೂ ಕೂಡ ಅದೇ ಐಡಿ ಕಂಟಿನ್ಯೂ ಆಗಿ ಮುಂದೆ ಹೋಗ್ತದೆ. ಈಗ ಒಂದೊಂದು ಹಂತದಲ್ಲೂ ಕೂಡ ಒಂದೊಂದು ಐಡಿ ಕ್ರಿಯೇಟ್ ಆಗಿರುತ್ತೆ. SSLC ಸರ್ಟಿಫಿಕೇಟ್ ಅಲ್ಲಿ ಒಂದು ಐಡಿ, ಪ್ರೈಮರಿ ಮಕ್ಕಳಿಗೆ ಮತ್ತೊಂದು ಐಡಿ, ಅದರ ನಂತರ PUC ಗೆ ಮತ್ತೊಂದು ಐಡಿ, ಈ ತರ ಎಲ್ಲ ಬೇರೆ ಬೇರೆ ಐಡಿಗಳು ಕ್ರಿಯೇಟ್ ಆಗ್ತಾ ಇರುತ್ತೆ. ಮುಂದಿನ ಹಂತದಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಅವ್ರು ಏನ್ ಮಾಡ್ತಾ ಇದ್ದಾರೆ, ಒಂದು ಸ್ಟೂಡೆಂಟಿಗೂ ಕೂಡ 1ನೇ ಕ್ಲಾಸಿಗೆ ಅವನು ಸೇರಿ ಕೂಡಲೇ ಒಂದು ಅಪಾರ್ ಐಡಿ ಕ್ರಿಯೇಟ್ ಆಯ್ತಂತಂದ್ರೆ ಅದು ಅವನು PhD ಮಾಡ್ಲಿ, ಯಾವುದೇ ಕೋರ್ಸ್ಗಳು ಮಾಡ್ಲಿ, ಅಲ್ಲಿಯವರೆಗೂ ಕೂಡ ಸೇಮ್ ಐಡಿ ಇರಬೇಕಂತ ಗವರ್ಮೆಂಟ್ ಆಲೋಚನೆ ಮಾಡ್ತಾ ಇದೆ. ಅದಕ್ಕೋಸ್ಕರ ಈಗ ಆಲ್ರೆಡಿ ಆ ಪ್ರಥಮ ಹಂತದಲ್ಲಿ ಅಪಾರ್ ಐಡಿಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಶಾಲೆಯವರೇ ಮಾಡ್ತಾ ಇದ್ದಾರೆ. ಇದರಿಂದ ಮತ್ತೆ ಮುಂದಿನ ಬೆನಿಫಿಟ್ ಏನ್ ಕೇಳಿದ್ರೆ, ಮಕ್ಕಳ ಸ್ಕಾಲರ್ಶಿಪ್, ಒಂದು ಸ್ಟೂಡೆಂಟಿಗೆ ಯಾವ ಸ್ಕಾಲರ್ಶಿಪ್ ಸಿಕ್ಕಿದೆ, ಅಥವಾ ಅವ ಯಾವ ಇದರಲ್ಲಿ ಎಷ್ಟು ಮಾರ್ಕ್ ತಗೊಂಡಿದ್ದಾನೆ, ಅಥವಾ ಅವನ ಯಾವುದೇ ಹಂತದಲ್ಲಿ ಎಜುಕೇಶನ್ ಯಾವುದೇ ಹಂತದಲ್ಲಿ ಹಿಂಬಡ್ತಿ ಪಡೆದಿದ್ದಾನ, ಅಥವಾ ಮಾರ್ಕ್ಗಳು ಎಷ್ಟು ತಗೊಂಡಿದ್ದಾನೆ, ಏನೇನ್ ಸ್ಕಾಲರ್ಶಿಪ್ ತಗೊಂಡಿದ್ದಾನೆ, ಅವನ ಸ್ಪೋರ್ಟ್ಸ್ ಅಚೀವ್ಮೆಂಟ್ ಏನೇನಿದೆ, ಇದು ಎಲ್ಲ ರೆಕಾರ್ಡ್ಗಳು ಕೂಡ ಈ ಅಪಾರ್ ಅಲ್ಲಿ ಎಂಟ್ರಿ ಆಗ್ತಾ ಹೋಗ್ತದೆ. ಈ ಅಪಾರ್ ಎಂಟ್ರಿ ಆಗುವ ಹಂತದಲ್ಲಿ ಕೂಡ, ಈ ಅಪಾರ್ ಕ್ರಿಯೇಟ್ ಮಾಡುವ ಹಂತದಲ್ಲಿ ಶಾಲಾ ಟೀಚರ್ಸ್ ಅಥವಾ ಹೆಡ್ ಮಾಸ್ಟರ್ ಅವರು ಈ ಐಡಿಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ಪ್ರಾಬ್ಲಮ್ ಅಂದ್ರೆ, ಮಗುವಿನ ಆಧಾರ್ ಕಾರ್ಡ್ ನಲ್ಲಿ ತಂದೆಯ ಹೆಸರು ಅಥವಾ ತಾಯಿಯ ಹೆಸರು ಕೇರ್ ಆಫ್ ಕಾಲಮ್ ನಲ್ಲಿ ಇರ್ತದೆ. ಅಲ್ಲಿ ಏನಾದ್ರೂ ತಪ್ಪಿದ್ದಲ್ಲಿ, ಅಂದ್ರೆ ಮಗುವಿನ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ತಂದೆ ಹೆಸರು ಮತ್ತೆ ಈ ಆಧಾರ್ ನಲ್ಲಿ ತಂದೆ ಹೆಸರು ಕಾಲಮ್ ನಲ್ಲಿ ಏನಾದ್ರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳಿದ್ರೆ ಅದನ್ನ ಸರಿ ಮಾಡಿಕೊಳ್ಳತಕ್ಕದ್ದು ಮಗುವಿನ ಆಧಾರ್ ಕಾರ್ಡ್ ನಲ್ಲಿ. ಇನ್ನು ಮುಂದಿನ ಹಂತದಲ್ಲಿ ಏನು ಕೇಳಿದ್ರೆ, ಮಗುವಿನ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ತಂದೆ ತಾಯಿಯ ಹೆಸರು ಹೇಗಿದೆ ಅದೇ ರೀತಿಯಲ್ಲಿ ತಂದೆ ತಾಯಿಯ ಆಧಾರ್ ಕಾರ್ಡ್ ಕೂಡ ಇರಬೇಕಾದಂತ ಅವಶ್ಯಕತೆ ಇದೆ. ಯಾಕೆ ಕೇಳಿದ್ರೆ, ಖಾಲಿ ಈ ಅಪಾರ್ ಐಡಿಗೆ ಮಾತ್ರ ಅಲ್ಲ, ಈವಾಗಲೇ ನಮ್ಮ ಕರ್ನಾಟಕ ಸರ್ಕಾರದ ಸ್ಕಾಲರ್ಶಿಪ್ ಸೈಟ್ಗಳಲ್ಲೂ ಕೂಡ ಈ ಮಿಸ್ ಮ್ಯಾಚ್ಗಳನ್ನ ಪಾಯಿಂಟ್ ಔಟ್ ಮಾಡಿ ಹೇಳ್ತಾ ಇದ್ದಾರೆ. ಸ್ಕಾಲರ್ಶಿಪ್ ಬರುವುದಿಲ್ಲ, ನಿಂಗೆ ಏನೇ ಮಿಸ್ ಮ್ಯಾಚ್ ಇದ್ರು. ಎಲ್ಲಿವರೆಗೆ ಕೇಳಿದ್ರೆ, ನಿಮ್ಮ ಮಕ್ಕಳ ಆಧಾರ್ ಕಾರ್ಡ್, ಬರ್ತ್ ಸರ್ಟಿಫಿಕೇಟ್, ತಂದೆ ತಾಯಿಯ ಆಧಾರ್ ಕಾರ್ಡ್, ಮತ್ತೆ ಈ ಜಾತಿ ಆದಾಯ ಅಂದ್ರೆ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್, ಇದು ಎಲ್ಲದರಲ್ಲೂ ಕೂಡ ಒಂದೇ ತರಹ ಮಕ್ಕಳ ಹೆಸರು, ಒಂದೇ ತರಹ ತಂದೆ ತಾಯಿಯ ಹೆಸರು ಇರಲೇಬೇಕಾಗ್ತದೆ. ಸೊ ಯಾವುದೇ ಹಂತದಲ್ಲಿ ಮಕ್ಕಳ ಅಥವಾ ತಂದೆ ತಾಯಿಯ ರೆಕಾರ್ಡ್ಗಳಲ್ಲಿ ಸಣ್ಣ ಅಕ್ಷರ ಮಿಸ್ಟೇಕೋ ಅಥವಾ ಹೆಸರು ಬದಲಾವಣೆ ಏನಾದರೂ ಇದ್ದಲ್ಲಿ ಅದನ್ನ ಕೂಡಲೇ ಸರಿಪಡಿಸಿಕೊಳ್ಳಿ. ಈ ಅಪಾರ ಐಡಿಯಲ್ಲಿ ರಿಜಿಸ್ಟ್ರೇಷನ್ ನ ಶಾಲೆಯವರು ಶುರು ಮಾಡಿದ್ದಾರೆ, ಅದನ್ನ ಕಂಪ್ಲೀಟ್ ಆದಷ್ಟು ಬೇಗ ಮಾಡಿಸ್ಕೊಳ್ಳತಕ್ಕದ್ದು. ಮತ್ತೆ ಮುಂದಿನ ಹಂತದಲ್ಲಿ ಈ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ತಂದೆ ಹೆಸರು ತಪ್ಪಿದೆ ಅಥವಾ ತಾಯಿ ಹೆಸರು ತಪ್ಪಿದೆ ಅಥವಾ ಮಗುವಿನ ಹೆಸರು ತಪ್ಪಿದೆ, ಅದನ್ನ ಸರಿ ಮಾಡ್ಕೊಳ್ಬೇಕಂತಂದ್ರೆ ಮಂಗಳೂರಿಂದ ಬೈಂದೂರವರೆಗಿನ ವಿದ್ಯಾರ್ಥಿಗಳಿಗೆ ನಾವು ನಮ್ಮ ಆಫೀಸ್ ನಲ್ಲೇ ಅದಕ್ಕೆ ಸಂಬಂಧಪಟ್ಟ ಆ ತಿದ್ದುಪಡಿಗಳನ್ನ, ಪೇಪರ್ಗಳನ್ನ ಮಾಡಿ ಕೊಡ್ತಾ ಇದ್ದೇವೆ, ವ್ಯವಸ್ಥೆ ಆಗ್ತಾ ಇದೆ. ಬೇರೆ ಕಡೆಯ ವಿದ್ಯಾರ್ಥಿಗಳು ಕೂಡ ಆಯಾಯ ಏರಿಯಾದಲ್ಲೇ ಅಲ್ಲಿಯ ಲಾಯರ್ಗಳು ಅಥವಾ ಸೈಬರ್ ಕಂಪ್ಯೂಟರ್ ಸೆಂಟರ್ಗಳು ಅಲ್ಲಿ ಅವ್ರನ್ನ ವಿಚಾರಿಸಿ ಆ ಬರ್ತ್ ಸರ್ಟಿಫಿಕೇಟ್ ತಿದ್ದುಪಡಿ ಹೇಗೆ ಏನು ಅಂತ ಮಾಡಿಸ್ಕೊಳ್ಳುವುದು ಒಳ್ಳೆಯದು. ಮತ್ತೆ ತಂದೆ ತಾಯಿಯ ಹೆಸರು ಬದಲಾವಣೆ, ಸಪೋಸ್ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಸರಿ ಇದೆ, ತಂದೆ ತಾಯಿಯ ಆಧಾರ್ ಕಾರ್ಡ್ ಅಲ್ಲೇ ತಪ್ಪಿದೆ ಅಂತಿದ್ರೆ, ಆ ತಂದೆ ತಾಯಿಯ ಆಧಾರ್ ಕಾರ್ಡ್ ಅಲ್ಲೂ ಹೆಸರು ತಿದ್ದುಪಡಿ ಅಥವಾ ಡೇಟ್ ಆಫ್ ಬರ್ತ್ ತಪ್ಪಿದ್ರು ಏನೇ ಇದ್ರು ಕೂಡ ನಾವಿಲ್ಲಿ ಅದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದೇವೆ. ಅದಕ್ಕೆ ಸರಿಯಾಗಿ ಹೆಸರನ್ನು ಬದಲಾವಣೆ ಮಾಡಿ ಕೊಡ್ತಾ ಇದ್ದೇವೆ. ಇದರ ಜೊತೆಯಲ್ಲಿ ಜಾತಿ ಆದಾಯ ಪ್ರಮಾಣ ಪತ್ರ, ಕ್ಯಾಸ್ಟ್ ಅಂಡ್ ಇನ್ಕಮ್, ಅದರಲ್ಲೂ ಕೂಡ ಈಗ ಆಲ್ರೆಡಿ ನಿಮ್ಮ ಮಗುವಿನ ಜಾತಿ ಆದಾಯ ಪ್ರಮಾಣ ಪತ್ರ ಇದ್ರೆ ಅದು ಎಷ್ಟೋ ಸಮಯದವರೆಗೆ ವ್ಯಾಲಿಡಿಟಿ ಇದ್ರೆ ಅದನ್ನ ಮುಂದಿನ ಹಂತದಲ್ಲಿ ಅದನ್ನು ಕೂಡ ಜನರು ಅಥವಾ ವಿದ್ಯಾರ್ಥಿಗಳು ಸರಿ ಮಾಡಿಕೊಳ್ಳಬೇಕಾಗಿ ನಾವು ಈ ಮೂಲಕ ಕೇಳಿಕೊಳ್ತೇನೆ. ಧನ್ಯವಾದಗಳು.